ನಮ್ಮ ಕತೆ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ವಾರ್ 2 ಆದ್ಮೇಲೆ 1948ನಲ್ಲಿ ಇಸ್ರೇಲ್ ಅಂತ ಹೊಸದಾಗಿ ಫಾರ್ಮ್ ಆಗುತ್ತೆ. ಆ ಟೈಮ್ಗೆ ತುಂಬಾ ಅರಬ್ ದೇಶಗಳು ಇಸ್ರೇಲ್ಗೆ ಸ್ಟ್ರೇಟ್ ಆಗಿ ಅಪೋಸ್ ಮಾಡಿದ್ರು, ಕೆಲವರು ವಾರ್ಗೆ ಹೋಗಿದ್ರು ಕೂಡ. ಬಟ್ ಇರಾನ್ ಆ ಟೈಮಲ್ಲಿ ಶಾ ಮೊಹಮ್ಮದ್ ರೆಜಾ ಪಹಲಾವಿ ಅಂತ ಪ್ರೋ ವೆಸ್ಟರ್ನ್ ಲೀಡರ್ ಇದ್ದಾಗ ಟೋಟಲಿ ಬೇರೆ ರೂಟ್ ತಗೊಂತಾರೆ. ಇರಾನ್ ಒಂದು ಶಾಕಿಂಗ್ ಮೂವ್ ಮಾಡುತ್ತೆ. ಏನಪ್ಪಾ ಅಂದ್ರೆ, ಇರಾನ್ ಇಸ್ ದ ಫಸ್ಟ್ ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಅಂತ ಹೇಳ್ಬೋದು. ನಂತರ ಟರ್ಕಿ. ಈ ಎರಡು ದೇಶಗಳು ಫಸ್ಟ್ ಇಸ್ರೇಲ್ನ ರೆಕಗ್ನೈಸ್ ಮಾಡಿದ ದೇಶಗಳು ಅಂತಾನೆ ಹೇಳ್ಬೋದು. ಇದೊಂದು ಜಸ್ಟ್ ಡಿಪ್ಲೊಮ್ಯಾಟಿಕ್ ಫಾರ್ಮಾಲಿಟಿ ಅಲ್ಲ, ಇಲ್ಲಿಂದ ಒಂದು ರಿಯಲ್ ಪ್ರಾಕ್ಟಿಕಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಶುರುವಾಗುತ್ತೆ. ಇರಾನ್ ಮತ್ತು ಇಸ್ರೇಲ್ ಅವರ ಕಲ್ಚರ್ ಮತ್ತು ರಿಲಿಜನ್ ಬೇರೆ ಬೇರೆ ಆಗಿರ್ಬೋದು, ಬಟ್ ಅವರು ಒಂದು ಕಾಮನ್ ಗ್ರೌಂಡ್ಸ್ನ ನೋಡಿದ್ರು. ಯಾಕೆಂದ್ರೆ ಇವರಿಬ್ರು ಕೂಡ ನಾನ್ ಅರಬಿಕ್ ಕಂಟ್ರೀಸ್ ಆ್ಯಂಡ್ ಆ ಟೈಮಲ್ಲಿ ಅರಬಿಕ್ ದೇಶಗಳು ತುಂಬ ಸ್ಟ್ರಾಂಗ್ ಆಗ್ತಾ ಇತ್ತು. ಎಸ್ಪೆಷಲಿ ಈಜಿಪ್ಟ್ನ ಅಬ್ದುಲ್ ಇ ನಸರ್ ಅಂತ ಲೀಡರ್ಸ್ಗಳಿಂದ ತುಂಬ ಡಿಸ್ಪ್ಯೂಟ್ಗಳಾಗ್ತಾ ಇರುತ್ತೆ. ಇವರಿಬ್ರು ಕೋಲ್ಡ್ ವಾರ್ ಟೈಮಲ್ಲಿ US ಜೊತೆಗೆ ಒಂದು ಸ್ಟ್ರಾಂಗ್ ಅಲೈನ್ಮೆಂಟ್ ಇತ್ತು, ಬಿಕಾಸ್ ಸೋವಿಯತ್ ಯೂನಿಯನ್ನ ಒಂದು ಸೀರಿಯಸ್ ಥ್ರೆಟ್ ಆಗಿ ನೋಡ್ತಿದ್ರು. ಈ ಶೇರ್ಡ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಅಲ್ಲಿ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಡೇವಿಡ್ ಬೆನ್ ಗ್ರಿಯಾನ್ ಒಂದು ಐಡಿಯಾನ ಮುಂದಿಡ್ತಾರೆ. ಏನಂತ? ಪೆರಿಫರಿ ಡಾಕ್ಟ್ರಿನ್ ಅಂತ. ಸೊ ಪ್ಲಾನ್ ಏನಂದ್ರೆ, ಅರಬ್ ವರ್ಲ್ಡ್ನ ಎಜ್ಜಲ್ಲಿರುವ ನಾನ್ ಅರಬಿಕ್ ಕಂಟ್ರೀಸ್ ಜೊತೆ ಒಂದು ಅಲಯನ್ಸ್ ಬಿಲ್ಡ್ ಮಾಡಬೇಕು ಫಾರ್ ಅರಬ್ನ ಹಾಸ್ಟಾಲಿಟಿನ ಕೌಂಟರ್ ಕೊಡಕ್ಕೆ. ಇರಾನ್ ಈ ಡಾಕ್ಟ್ರಿನಲ್ಲಿ ಒಂದು ಮೇಜರ್ ಪಿಲ್ಲರ್ ಆಗಿತ್ತು.